ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ತಲೆ ಬಾಚಿದ ಮೇಲೆ ಬಾಚಣಿಗೆಗೆ ನಿಮ್ಮ ಕೂದಲಿರೋದು ನೋಡಿಬಿಟ್ಟು ತುಂಬಾ ಬೇಜಾರಾಗ್ತಾ ಇದೆಯಾ? ನೀವು ಎಷ್ಟೇ ಶಾಂಪೂ ಎಣ್ಣೆಯನ್ನು ಚೇಂಜ್ ಮಾಡಿದ್ರೂ ಕೂದಲು ಉದ್ರೋದು ಮಾತ್ರ ಕಮ್ಮಿನೇ ಆಗ್ತಾ ಇಲ್ವಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೋಸ್ಕರನೇ. ಇವತ್ತು ನಾನು ನಿಮಗೆ ಒಂದು ಮ್ಯಾಜಿಕ್ ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇದು ಬರೀ ಕೂದಲು ಉದ್ರೋದನ್ನು ನಿಲ್ಲಿಸೋದಿಲ್ಲ, ಇದು ನಿಮ್ಮ ಕೂದಲನ್ನು ರೇಷ್ಮೆ ಹಾಗೆ ಸ್ಮೂತಾಗಿ ದಟ್ಟವಾಗಿ ಬೆಳೆಯೋ ಹಾಗೆ ಸಹ ಮಾಡುತ್ತೆ. ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಈಸಿಯಾಗಿರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮ್ಯಾಜಿಕ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಬಂದ್ಬಿಟ್ಟು ನಮ್ಮ ಕೂದಲಿನ ಡಾಕ್ಟರ್ ಅಂತಲೇ ಕರೆಸ್ಕೊಳ್ಳೋ ಲೋಳೆ ರಸ ಫ್ರೆಶ್ ಆಗಿರೋದು 2 ದಂಟನ ತಗೊಳ್ಳಿ. ಮತ್ತು ಬಂದ್ಬಿಟ್ಟು ಕೂದಲಿನ ಬುಡ ಗಟ್ಟಿ ಮಾಡೋ ಮೆಂತೆಕಾಳು ಒಂದು 2 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಮತ್ತು ಬಂದ್ಬಿಟ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆ 1 ಕಪ್ ಅಷ್ಟು ಬೇಕಾಗುತ್ತೆ. ಹಾಗೆಯೇ ಮೆಡಿಕಲ್ ಶಾಪ್ಗಳಲ್ಲಿ ಸಿಗೋ ವಿಟಮಿನ್ ಇ ಕ್ಯಾಪ್ಸೂಲ್ಸ್ 1-2 ಸಾಕಾಗುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಮ್ಯಾಜಿಕಲ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದು ಅಂತ ತಿಳಿಯೋಣ. ಬನ್ನಿ. ಫಸ್ಟ್ ನಾವು ಅಲೋವೆರಾನ ಚೆನ್ನಾಗಿ ತೊಳೆದ್ಬಿಟ್ಟು ಸೈಡಲ್ಲಿರೋ ಮುಳ್ಳಿನ ಭಾಗನ ತೆಗೆದುಬಿಡೋಣ. ಆಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ. ನೆನಪಿರಲಿ, ಒಂದು ಹನಿ ಕೂಡ ನೀವು ನೀರನ್ನು ಸೇರಿಸ್ಬಿಡಿ. ಹಾಗೆ ನುಣ್ಣಗೆ ರುಬ್ಕೊಳ್ಳಿ, ಜ್ಯೂಸ್ ಥರ ಮಾಡ್ಕೊಳ್ಳಿ. ಆಮೇಲೆ ಬಂದ್ಬಿಟ್ಟು ನೀವು ಮೆಂತೆಕಾಳನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ತರಿಯಾಗಿದ್ದರೂ ಪರವಾಗಿಲ್ಲ. ಈಗ ನೀವು ಗ್ಯಾಸ್ ಮೇಲೆ ಒಂದು ದಪ್ಪ ಆಗಿರೋ ತಳ ಹಿಡಿದಂತೆ ಇರೋ ಒಂದು ಬಾಣಲಿಯನ್ನು ಇಡಿ. ಇದಕ್ಕೆ 1 ಕಪ್ ಅಷ್ಟು ನೀವು ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನೀವು ರುಬ್ಬಿ ಇಟ್ಕೊಂಡಿರ್ತೀರಲ್ಲ ಅಲೋವೆರಾ ಜೆಲ್ನ, ಆ ಜ್ಯೂಸನ್ನ ನಿಧಾನಕ್ಕೆ ಸೇರಿಸಿ. ಹುಷಾರು ಫ್ರೆಂಡ್ಸ್, ಅಲೋವೆರಾದಲ್ಲಿ ನೀರಿನಂಶ ಇರೋದ್ರಿಂದ ಎಣ್ಣೆಗೆ ಹಾಕಿದಾಗ ಅದು ಸಿಡಿಯುತ್ತೆ. ಇದರಿಂದ ನೀವು ತುಂಬಾ ದೂರ ನಿಂತು ಹಾಕಿದ್ರೆ ಒಳ್ಳೆಯದು. ಈ ಎಣ್ಣೆಗೆ ನೀವು ಮೆಂತೆ ಪೌಡ್ರನ್ನು ಸಹ ಸೇರಿಸಿ. ಇವೆಲ್ಲ ನೀವು ಸಿಮ್ಮಲ್ಲೇ ಮಾಡಿ. ಎಣ್ಣೆಯಲ್ಲಿ ಗುಳ್ಳೆ ಬರೋದು ಅಥವಾ ಚಟಪಟ ಅನ್ನೋ ಸೌಂಡ್ ಇದೆಯಲ್ಲ, ಅದು ಪೂರ್ತಿ ನಿಲ್ಲೋವರೆಗೂ ಚೆನ್ನಾಗಿ ಕಾಯಿಸಿ. ಅಂದರೆ ಅಲೋವೆರಾದಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ತಿಳಿ ಹಸಿರು ಬಣ್ಣಕ್ಕೆ ಬರುತ್ತೆ. ಅಲ್ಲಿವರೆಗೂ ನೀವು ಪೇಷನ್ಸಿಂದ ಕಾಯಿಸಿ. ಎಣ್ಣೆ ರೆಡಿ ಆದಮೇಲೆ ನೀವು ಸ್ಟೌವನ್ನು ಆಫ್ ಮಾಡಿ. ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಡಿ. ಆಮೇಲೆ ನೀವು ಒಂದು ಕಾಟನ್ ಬಟ್ಟೆನೋ ಅಥವಾ ಫಿಲ್ಟ್ರನ್ನು ತೊಗೊಂಡು ಫಿಲ್ಟ್ರ್ ಮಾಡಿ ಫಸ್ಟು. ಆಮೇಲೆ ಆ ಎಣ್ಣೆನ ನೀವು ಒಂದು ಗಾಜಿನ ಬಾಟ್ಲಿಗೆ ಹಾಕಿ. ಲಾಸ್ಟ್ನಲ್ಲಿ ಈ ಎಣ್ಣೆಗೆ ನೀವು ವಿಟಮಿನ್ ಇ ಕ್ಯಾಪ್ಸೂಲನ್ನು ನೀವು ಕಟ್ ಮಾಡಿಬಿಟ್ಟು ಆ ಕ್ಯಾಪ್ಸೂಲಲ್ಲಿರೋ ಎಣ್ಣೆಯನ್ನು ಈ ಎಣ್ಣೆಗೆ ಮಿಕ್ಸ್ ಮಾಡಿ. ಅಷ್ಟೇ, ನಮ್ಮ ಮ್ಯಾಜಿಕ್ ಆಯಿಲ್ ರೆಡಿಯಾಗಿದೆ. ಮ್ಯಾಜಿಕ್ ಹೇರ್ ಆಯಿಲ್ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಬನ್ನಿ ಅದನ್ನು ಕ್ಲಿಯರ್ ಮಾಡೋಣ. ನೀವು ತಲೆ ಸ್ನಾನ ಮಾಡೋ 1 ಗಂಟೆ ಮುಂಚೆ ಅಥವಾ ರಾತ್ರಿ ಮಲಗೋ ಮುಂಚೆ ಈ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಇದನ್ನು ನಿಮ್ಮ ಕೂದಲಿನ ಬುಡದಿಂದ ತುದಿವರೆಗೂ ಚೆನ್ನಾಗಿ ಹಚ್ಚಿ. ಆಮೇಲೆ ಬೆರಳ ತುದಿಯಿಂದ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಈ ಥರ ನೀವು ವಾರದಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 1-2 ಸಲ ಮಾಡ್ತಾ ಬನ್ನಿ. ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಇದರಿಂದ ಏನು ಲಾಭ ಅಂದರೆ, ನಾವು ಯೂಸ್ ಮಾಡಿರೋ ಅಲೋವೆರಾ ಇದೆಯಲ್ಲ, ಇದು ನಿಮ್ಮ ಕೂದಲನ್ನು ಕಂಡೀಷನ್ ಥರ ಸ್ಮೂತ್ ಮಾಡುತ್ತೆ. ಇನ್ನು ಮೆಂತೆ ಇದೆಯಲ್ಲ, ಮೆಂತೆ ತಲೆ ಹೊಟ್ಟನ್ನು ಕಡಿಮೆ ಮಾಡಿಬಿಟ್ಟು ಕೂದಲು ಉದ್ರೋದನ್ನು ತಡೆಯುತ್ತೆ. ಇನ್ನು ಈ ವಿಟಮಿನ್ ಇ ಕ್ಯಾಪ್ಸೂಲ್ ಇದೆಯಲ್ಲ, ಇದು ಕೂದಲು ಗ್ರೇ ಹೇರ್ಸ್ ಆಗದಂತೆ ತಡೆಯುತ್ತೆ. ಒಂದು ಸೀಕ್ರೆಟ್ ಟಿಪ್ ಹೇಳ್ತಾ ಇದ್ದೀನಿ. ಎಣ್ಣೆ ನೀವು ಕಾಯಿಸ್ಬೇಕಾದ್ರೆ 1 ಹಿಡಿಯಷ್ಟು ನೀವು ಕರಿಬೇವು ಸೊಪ್ಪನ್ನು ಹಾಕಿದ್ರೆ ಕೂದಲು ಕಪ್ಪಗಾಗೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಈ ಎಣ್ಣೆನ ಗ್ಲಾಸ್ ಬಾಟ್ಲಿನಲ್ಲಿ ಹಾಕಿದರೆ 2 ತಿಂಗಳು ಆದ್ರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಬಳಸೋ ಮುಂಚೆ, ಯೂಸ್ ಮಾಡೋಕ್ಕೂ ಮುಂಚೆ ನೀವು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಅಂದರೆ ಏನು ಅಂದರೆ, ನೀವು ಕಿವಿಯಿಂದ ಸ್ವಲ್ಪ ಹಚ್ಚಿ ನೋಡಿ. ಏನು ಅಲರ್ಜಿ ಆಗಿಲ್ಲ ಅಂದರೆ ಆಗ ನೀವು ಧೈರ್ಯವಾಗಿ ಯೂಸ್ ಮಾಡಿ. ಇವತ್ತೇ ಈ ಎಣ್ಣೆನ ಟ್ರೈ ಮಾಡಿ. ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ.